ಕ್ಷೇತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾರ್ಯರತಕ್ಕಂತ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವಾಗ ನೀವು ಬೋರ್ಡ್ ನೇಮ್ ಫಿಲ್ಅಪ್ ಮಾಡುವಾಗ ಅಲ್ಲಿ ಬೋರ್ಡ್ ನೇಮ್ ತಗೋತಾ ಇಲ್ಲ ಅಂತ ನೀವು ಕಮೆಂಟ್ ಮಾಡ್ತಾ ಇದ್ರಿ. ಅಂದ್ರೆ ಆ ಒಂದು ಕಾಲಮ್ ಅಲ್ಲಿ ಯಾವ ಒಂದು ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡಬೇಕು ಮತ್ತು ಯಾವ ರೀತಿ ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ಹುಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಇದಕ್ಕೂ ಮುಂಚೆ ಸಪರೇಟ್ ಆಗಿ ನಾನು ಒಂದು ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಮತ್ತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ಕೂಡ ಸಪರೇಟ್ ಆಗಿ ಬೇರೆ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಮೊಬೈಲ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಕೊನೆಯ ದಿನಾಂಕ ಬಂದ್ಬಿಟ್ಟು 4/5/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಪೇಮೆಂಟ್ ಅನ್ನ ಮಾಡೋ ಕೊನೆಯ ದಿನಾಂಕ ಬಂದ್ಬಿಟ್ಟು 7/5/2024 ತನಕ ನೀವು ಒಂದು ಪೇಮೆಂಟ್ ಕೂಡ ಇಲ್ಲಿ ಮಾಡಬಹುದಾಗಿರುತ್ತೆ. ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಒಂದು ಬೋರ್ಡ್ ನೇಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇದಕ್ಕೂ ಮುಂಚೆ ನಾನು ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಇವರಿಗೆ ಹೇಳಿದೀನಿ. ಆ ಒಂದು ವಿಡಿಯೋ ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಕಂದಾಯ ಇಲಾಖೆಯಲ್ಲಿ ಕಾರ್ಯರತಕ್ಕಂತ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಎಲಿಜಿಬಲ್ ಇದ್ರೆ ಪ್ರತಿಯೊಬ್ಬರು ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ಡೈರೆಕ್ಟ್ ಆಗಿ ಇವಾಗ ಯಾವ ರೀತಿ ನೀವು ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಬೇಕಂತ ಇವರಿಗೆ ತಿಳಿಸಿಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಹೊಸದಾಗಿ ಅರ್ಜಿನ ಸಲ್ಲಿಸಬೇಕಾದ್ರೆ ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಕೊಡೋದಲ್ಲ ಫಸ್ಟ್ ಕಾಲಮ್ ಅಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ನಾನು ಅಪ್ಲೈ ಪ್ರೊಸೆಸ್ ಬಗ್ಗೆ ಹೇಳಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಬೋರ್ಡ್ ನೇಮ್ ತಗೋತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ, ಅದಕ್ಕೋಸ್ಕರ ಒಂದು ಬೋರ್ಡ್ ನೇಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಇಲ್ಲಿ ಕ್ಯಾಗೆಟ್ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ PUC ಬೋರ್ಡ್ ನೇಮ್ ನೀವು ಫಿಲ್ಅಪ್ ಮಾಡಬೇಕಿತ್ತು. ಒಂದು PUC ಬೋರ್ಡ್ ನೇಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ನಿಮ್ಮ ಒಂದು 10ನೇ ತರಗತಿ ರೋಲ್ ನಂಬರ್ ನ ಫಿಲ್ಅಪ್ ಮಾಡ್ಕೊಂಡಿರ್ತೀರಿ. ಇಲ್ಲಿ ಮೇಲ್ಗಡೆ ಕಾಲಮ್ ಅಲ್ಲಿ SSLC ರೆಸಿಸ್ ನಂಬರ್ ಅಂತ ಕೊಡೋದಲ್ಲ, ಈ ಒಂದು ಕಾಲಮ್ ಅಲ್ಲಿ ನಿಮ್ಮ 10ನೇ ತರಗತಿ ರೋಲ್ ನಂಬರ್ ನೀವು ಫಿಲ್ಅಪ್ ಮಾಡ್ಕೋಬೇಕು. ಇದಕ್ಕೂ ಮುಂಚೆ ಕೂಡ ಹೇಳಿದೀನಿ, ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕಾಣ್ತಿರ್ತಕ್ಕಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ PUC ಅಂತ ಟೆಕ್ ಮಾಡ್ಕೋಬೇಕಾಗಿತ್ತು. ಒಂದು PUC ಅಂತ ಟೆಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರಿ ಆ ಒಂದು ಮಾರ್ಕ್ಸ್ ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಟೋಟಲ್ ಆಗಿ ನೀವು ಎಷ್ಟು ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತೀರಿ ಆ ಒಂದು ಮಾರ್ಕ್ಸ್ ನ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಪರ್ಸೆಂಟೇಜ್ ಬಂದ್ಬಿಟ್ಟು ಕೆಳಗಡೆ ಇಲ್ಲದ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನ ಅದು ಪರ್ಸೆಂಟೇಜ್ ತಗೊಂಡ ತಕ್ಷಣ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೆಳಗಡೆ ಕೊಡಿದ್ರೆ 23ನೇ ಕಾಲಮ್ ಅಲ್ಲಿ ಇಲ್ಲಿ ನೀವು ನಿಮ್ಮ ಬೋರ್ಡ್ ನೇಮ್ ಅಥವಾ ಆರ್ಗನೈಸೇಷನ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಆದಷ್ಟು ನೀವು ಇಲ್ಲಿ ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಈ ಒಂದು ಬೋರ್ಡ್ ನೇಮ್ ಬಂದ್ಬಿಟ್ಟು ನಿಮ್ಮ PUC ಮಾರ್ಕ್ಸ್ ಗಳಲ್ಲಿ ಇರುತ್ತೆ. PUC ಮಾರ್ಕ್ಸ್ ಗಳಲ್ಲಿ ಫಸ್ಟ್ ಗೆ ಏನಾದ್ರು ಕೊಟ್ಟಿರ್ತಾರೆ ಆ ಒಂದು ಬೋರ್ಡ್ ನೇಮ್ ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ನೀವು ಫಿಲ್ಅಪ್ ಮಾಡಬೇಕು. ಎಕ್ಸಾಂಪಲ್ ಗೆ ಬೋರ್ಡ್ ನೇಮ್ ಯಾವ ರೀತಿ ಇರ್ತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಒಂದು ಬೋರ್ಡ್ ನೇಮ್ ಇರುತ್ತೆ. ಅದ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೇಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಒಂದು ಬೋರ್ಡ್ ನ ಅಡಿಯಲ್ಲಿ ಎಕ್ಸಾಮ್ ಅನ್ನ ಬರ್ದಿರ್ತೀರಿ ಆ ಒಂದು ಬೋರ್ಡ್ ನೇಮ್ ನ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅವರು ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಒಂದು ಬೋರ್ಡ್ ನೇಮ್ ಇರ್ತಲ್ಲ ಆ ಒಂದು ಬೋರ್ಡ್ ನೇಮ್ ನ ಈ ಒಂದು ಕಾಲಮ್ ಅಲ್ಲಿ ನೀವು ಫಿಲ್ಅಪ್ ಮಾಡೋಕಾಗುತ್ತೆ. ಈಗ ನಂದ ಬೋರ್ಡ್ ನೇಮ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಬೋರ್ಡ್ ನೇಮ್ ಅಂತ ಇದೆ. ಈ ಒಂದು ಬೋರ್ಡ್ ನೇಮ್ ನ ಇಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಮೊದಲಾಗಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಫಿಲ್ಅಪ್ ಮಾಡ್ತೀನಿ. ನೀವು ಕೂಡ ಫಿಲ್ಅಪ್ ಮಾಡಿರ್ಬೋದು, ಆದ್ರೂ ಕೂಡ ಅದು ತಗೊಂಡಿರಂಗಲ್ಲ. ಯಾವ ರೀತಿ ಬಂದಿರುತ್ತಂದ್ರ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀನಿ. ಈಗ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಒಂದು ಬೋರ್ಡ್ ನೇಮ್ ಇತ್ತು. ಆ ಒಂದು ಬೋರ್ಡ್ ನೇಮ್ ಕೂಡ ಇಲ್ಲಿ ಫಿಲ್ಅಪ್ ಮಾಡ್ತಾ ಇದೀನಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಒಂದು ಬೋರ್ಡ್ ನೇಮ್ ಇರುತ್ತೆ ಆ ಒಂದು ಬೋರ್ಡ್ ನೇಮ್ ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನೀವು ಫಿಲ್ಅಪ್ ಮಾಡಬೇಕು. ಇನ್ನ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಒಂದು ಬೋರ್ಡ್ ನೇಮ್ ಇದೆ. ಆ ಒಂದು ಬೋರ್ಡ್ ನೇಮ್ ನಾನು ಇಲ್ಲಿ ಫಿಲ್ಅಪ್ ಮಾಡ್ತಾ ಇದ್ದೀನಿ. ನೋಡಬಹುದು ಇಲ್ಲಿ ಆ ಒಂದು ಬೋರ್ಡ್ ನೇಮ್ ನಾನು ಇಲ್ಲಿ ಫಿಲ್ಅಪ್ ಮಾಡಿದೀನಿ. ನೀವು ಕೂಡ ಆ ಒಂದು ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡಿದ ತಕ್ಷಣ ಎಂಟರ್ ವ್ಯಾಲಿಡ್ ಯೂನಿವರ್ಸಿಟಿ ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿದ್ರಿ ಈ ಒಂದು ಬೋರ್ಡ್ ನೇಮ್ ನಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರ ಇಲ್ಲಿ ಕರೆಕ್ಟ್ ಆಗಿ ಆ ಒಂದು ಕಾಲಮ್ ಅಲ್ಲಿ ನಿಮ್ಮ ಬೋರ್ಡ್ ನೇಮ್ ಯಾವ ರೀತಿ ಇರುತ್ತೆ ಅದೇ ರೀತಿನೇ ಫಿಲ್ಅಪ್ ಮಾಡಿ. ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡುವಂತಿಲ್ಲ. ಅಂದ್ರೆ ಇಲ್ಲಿ ಮುಂದ್ಗಡೆ ನಾವು ಇಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಈಗಾಗಲೇ ಯೂಸ್ ಮಾಡಿದ್ವಿ. ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಯಾವ ಒಂದು ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿ ಪ್ರೀ ಆದ ನಂತರ ಒಂದು ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು. ಇದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುತ್ತೆ. ಈ ರೀತಿ ಒಂದು ಮಾರ್ಕ್ ಇದೆ ಅಲ್ಲ ಅದ ಸ್ಪೆಷಲ್ ಕ್ಯಾರೆಕ್ಟರ್. ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನ ಇಲ್ಲಿ ಯೂಸ್ ಮಾಡುವಂತಿಲ್ಲ. ಆ ರೀತಿ ಯೂಸ್ ಮಾಡಿದ್ರೆ ಇಲ್ಲಿ ಬೋರ್ಡ್ ನೇಮ್ ಅನ್ನ ತಗೊಳ್ಳೋದಿಲ್ಲ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಲಾಂಗ್ ಬೋರ್ಡ್ ನೇಮ್ ಇದ್ರು ಕೂಡ ಅದನ್ನು ಕೂಡ ತಗೊಳ್ಳಲ್ಲ. ಅಲ್ಲಿ ಶಾರ್ಟ್ ಫಾರ್ಮ್ ಇರುತ್ತೆ. ಆ ಒಂದು ಶಾರ್ಟ್ ಫಾರ್ಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಡಿಪೆಂಡ್ ಅಪಾನ್ ಯುವರ್ ಮಾರ್ಕ್ಸ್ ಕಾರ್ಡ್. ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಒಂದು ಬೋರ್ಡ್ ನೇಮ್ ಇರುತ್ತೆ ಆ ಒಂದು ಬೋರ್ಡ್ ನೇಮ್ ನ ಕರೆಕ್ಟ್ ಆಗಿ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇನ್ನ ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಇರ್ತಂದ್ರೆ ಅದನ್ನ ನೀವು ಇಲ್ಲಿ ರಿಮೂವ್ ಮಾಡ್ಬೇಕಾಗುತ್ತೆ. ಅದು ರಿಮೂವ್ ಮಾಡಿದ ತಕ್ಷಣ ಒಂದು ಬೋರ್ಡ್ ನೇಮ್ ನ ತಗೊಳುತ್ತೆ. ಈಗ ಸದ್ಯಕ್ಕೆ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಆ ಒಂದು ಬೋರ್ಡ್ ನೇಮ್ ನ ಫಿಲ್ಅಪ್ ಮಾಡಿದೀನಿ. ಅದು ಈ ರೀತಿ ಬರ್ತದೆ. ಯಾವ ರೀತಿ ಬರ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಕೆಳಗಡೆ ಕೊಡಿದ್ರೆ ಎಂಟರ್ ವ್ಯಾಲಿಡ್ ಯೂನಿವರ್ಸಿಟಿ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ವ್ಯಾಲಿಡ್ ಆಗಿರ್ತಕ್ಕಂಥ ಯೂನಿವರ್ಸಿಟಿಯನ್ನ ಫಿಲ್ಅಪ್ ಮಾಡಿ ಅಂತ ಅವರು
ಕೊಡ್ತಾ ಇದಾರೆ. ಇವಾಗ ನಾವಿಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ನ ರಿಮೂವ್ ಮಾಡೋಣ ಅಥವಾ ಎರೇಸ್ ಮಾಡಿಬಿಡೋಣ. ಇರೋದು ಆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನ ಈಗ ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡಿ ಆ ಒಂದು ಜಾಗದಲ್ಲಿ ಅಂದ್ರೆ ಫ್ರೀ ಅಂತ ಕೊಡೋದ್ರಲ್ಲ ಅಲ್ಲಿ ಸ್ಪೇಸ್ ಕೊಟ್ಕೊಳ್ಳಿ. ಆ ಒಂದು ಜಾಗದಲ್ಲಿ ನೀವು ಪೇಸ್ಟ್ ಕೊಟ್ಕೊಂಡು ಮತ್ತೆ ನೀವು ಇಲ್ಲಿ ಆ ಒಂದು ಬೋರ್ಡ್ ನೇಮ್ ನ ಈ ರೀತಿಯಾಗಿ ಫಿಲ್ಅಪ್ ಮಾಡ್ಕೋಬಹುದು. ಈಗ ಇಲ್ಲಿ ಆ ಒಂದು ಬೋರ್ಡ್ ನೇಮ್ ಕೂಡ ಅದು ತಗೊಂಡಿದೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು PVC ಬೋರ್ಡ್ ನೇಮ್ ನ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಅದೇ ರೀತಿ ನಿಮಗೆ ಇನ್ನೂ ಮತ್ತೆ ಯಾವ್ದು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಬೋರ್ಡ್ ನೇಮ್ ತಗೋತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರೆ ಅದಕ್ಕೋಸ್ಕರ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಬೋರ್ಡ್ ನೇಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಕೂಡ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಬೋರ್ಡ್ ನೇಮ್ ಬಗ್ಗೆ ಮಾತ್ರ ಹೇಳಿದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಪೇಮೆಂಟ್ ಪ್ರೊಸೆಸಿಂಗ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಅಂದ್ರೆ ಅರ್ಜಿನ ಸಲ್ಲಿಸಿದವರು ಪೇಮೆಂಟ್ ಅನ್ನ ಮಾಡಿದ್ರು ಕೂಡ ಒಂದು ಪೇಮೆಂಟ್ ಸ್ಟೇಟಸ್ ಅಲ್ಲಿ ಅದು ತಗೋತಾ ಇಲ್ಲ, ಮತ್ತೆ ವಾಪಸ್ಸಾಗಿ ನೀವು ಒಂದು ಪೇಮೆಂಟ್ ಅನ್ನ ಮಾಡಿ ಅಂತ ಒಂದು ಆಪ್ಷನ್ ಬರ್ತದೆ. ಅದ್ರ ಬಗ್ಗೆ ಕೂಡ ನಾನು ಮುಂದೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಯಾವ ರೀತಿ ಒಂದು ಪೇಮೆಂಟ್ ಅನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಂತ. ಈಗ ಸದ್ಯಕ್ಕೆ ಒಂದು ಬೋರ್ಡ್ ನೇಮ್ ಯಾರ್ದೆಲ್ಲ ತಗೊಂಡಿದ್ದೀರಾ ನೀವು ಕರೆಕ್ಟ್ ಆಗಿ ಒಂದು ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇವಾಗ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಒಂದು ಅಪ್ಲೈ ಮಾಡಲಿಕ್ಕೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 4/5/2024 ತನಕ ಏನೋ ಅವಕಾಶ ಇದೆ. ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದ್ರೆ PVC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಆನ್ಲೈನ್ ಮೂಲಕ ಒಂದು ಪೇಮೆಂಟ್ ಅನ್ನ ಮಾಡೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 7/5/2024 ತನಕ ನೀವು ಒಂದು ಪೇಮೆಂಟ್ ಕೂಡ ಇಲ್ಲಿ ಮಾಡಬಹುದಾಗಿರುತ್ತೆ. ಅದೇ ರೀತಿ ಒಂದು ಮಾಹಿತಿ ನಮಗೆ ನಮ್ಮ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಒಂದು ಡೌಟ್ ಇತ್ತಂದ್ರೆ ಅಥವಾ ಒಂದು ಬೋರ್ಡ್ ನೇಮ್ ತಗೊಳ್ಳೋದ್ರಲ್ಲಿ ಅವರು ಕೂಡ ಒಂದು ಬೋರ್ಡ್ ನೇಮ್ ಅನ್ನು ಯಾವ ರೀತಿ ಫಿಲ್ಅಪ್ ಮಾಡೋದು ಅಂತ ಗೊತ್ತಾಗಲಿ. ಅದೇ ರೀತಿ ಮತ್ತೆ ಮುಂದುವರೆದು ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.